ಅನನ್ಯ ಕಲಾ ನಿಕೇತನ ಬೆಂಗಳೂರು ಇವರು ಅರ್ಪಿಸುವ ಭಾರತ ರಂಗ ಮಹೋತ್ಸವ 2024ನೇ ಸಾಲಿನಲ್ಲಿ ನಡೆಯುವ ಈ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ನಾವೆಲ್ಲ ಉತ್ಸುಕರಾಗಿದ್ದೇವೆ. ಇಂದು ನಾವು ವಸುದೈವ ಕುಟುಂಬಕಂ ಎಂಬ ಒಂದು ಶೀರ್ಷಿಕೆಯಡಿ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇವೆ. ಎಲ್ಲರೂ ನೋಡಿ ಆನಂದಿಸಿ. ವಸುದೈವ ಕುಟುಂಬಕಂ. ತಿರುಗಿ ಬಂದಿದೆ ಚಿನ್ನದ ಹಕ್ಕಿ, ತಿರುಗಿ ಬಂದಿದೆ ಚಿನ್ನದ ಹಕ್ಕಿ, ತಿರುಗಿ ಬಂದಿದೆ ಚಿನ್ನದ ಹಕ್ಕಿ, ತಿರುಗಿ ಬಂದಿದೆ ಚಿನ್ನದ ಹಕ್ಕಿ, ದುಃಖದ ಸಮಯ ಮುಗಿದಿದೆ, ಮುರಿದ ಸಂಬಂಧ ಸೇರುತ್ತಿದೆ, ಋಷಿ ಮುನಿಗಳು ಕಂಡ ಕನಸು ಭರತ ಭೂಮಿಯಲ್ಲಿ ಆಗಿದೆ ನನಸು, ತಿರುಗಿ ಬಂದಿದೆ ಚಿನ್ನದ ಹಕ್ಕಿ, ತಿರುಗಿ ಬಂದಿದೆ ಚಿನ್ನದ ಹಕ್ಕಿ, ಜಗವು ಹುಡುಕುತ್ತಿದೆ ವೇದ ಪುರಾಣಗಳ, ತನ್ನೆಡೆ ಸೆಳೆದಿದೆ ದೇಶ ದೇಶಗಳ, ಜಗವು ಹುಡುಕುತ್ತಿದೆ ವೇದ ಪುರಾಣಗಳ, ತನ್ನೆಡೆ ಸೆಳೆದಿದೆ ದೇಶ ದೇಶಗಳ, ಜನಮನ ಸೆಳೆದ ರಂಗ ವಿಜ್ಞಾನ, ಜನಮನ ಸೆಳೆದ ರಂಗ ವಿಜ್ಞಾನ, ಭರತ ಭೂಮಿಯ ವೇದದ ಧ್ಯಾನ, ಭರತ ಭೂಮಿಯ ವೇದದ ಧ್ಯಾನ, ತಿರುಗಿ ಬಂದಿದೆ ಚಿನ್ನದ ಹಕ್ಕಿ, ತಿರುಗಿ ಬಂದಿದೆ ಚಿನ್ನದ ಹಕ್ಕಿ, ಆಂಗಿಕ ವಾಚಿಕ ಆಹಾರ್ಯ ಸಾತ್ವಿಕ, ಆಂಗಿಕ ವಾಚಿಕ ಆಹಾರ್ಯ ಸಾತ್ವಿಕ, ಇದರ ಸಾರವೇ ವಸುದೈವ ಕುಟುಂಬಕಂ, ಇದರ ಸಾರವೇ ವಸುದೈವ ಕುಟುಂಬಕಂ, ಇದರ ಸಾರವೇ ವಸುದೈವ ಕುಟುಂಬಕಂ. ನಮ್ಮ ಪರಂಪರೆ, ನಮ್ಮ ಅಮೂಲ್ಯ ಕೆಲಸ ಕಾರ್ಯಗಳು, ನಮ್ಮ ಮರೆತು ಹೋದ ವಸ್ತುಗಳು, ವೇದ ಪುರಾಣ ಮಹಾಕಾವ್ಯಗಳೇ. ಇವುಗಳನ್ನು ಅರಿಯದವರಿಗೆ ಮತ್ತು ನಮ್ಮ ನಂತರದ ಕಿರಿಯರಿಗೆ ಹೇಳಬೇಕಾಗಿದೆ. ನಮ್ಮ ಪೂರ್ವಜರ ಮಹತ್ತರ ಕಾರ್ಯಗಳನ್ನು ಅನ್ವೇಷಿಸಬೇಕಾಗಿದೆ. ಪೂರ್ವಜರ ಸತ್ಕಾರ್ಯ, ಸುಮಧುರ ಭಾಷೆ, ಸಂಸ್ಕೃತಿ ಎಂದಿಗೂ ಮರೆಯಬಾರದು. ನಾವೆಲ್ಲರೂ ಒಗ್ಗೂಡಬೇಕು, ಒಬ್ಬರನ್ನೊಬ್ಬರು ಬೆಂಬಲಿಸಬೇಕು, ನಮ್ಮ ಕಾರ್ಯಗಳು ಬಲಗೊಳ್ಳಬೇಕು. ಸರ್ವರ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ, ಸರ್ವರ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ, ಸರ್ವರ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ಇಡೀ ಜಗತ್ತೇ ನಮ್ಮ ಕಡೆಗೆ ನೋಡಲಾರಂಭಿಸಿದೆ. ನಾವು ವಿಶ್ವಗುರುಗಳಾಗುವ ಮೂಲಕ ಜಗತ್ತನ್ನೇ ಮುನ್ನಡೆಸಬಹುದು. ಸರ್ವ ಜನಾಂಗದ ಶಾಂತಿಯ ತೋಟ, ಹೆಣ್ಣು ಸೃಷ್ಟಿಯ ಕಣ್ಣು. ವಿದ್ಯಾವಂತರಿಗೆ ವಿದ್ಯಾದಾನ ಮಾಡಬೇಕು, ಮಹಿಳೆ ಬಲಗೊಂಡರೆ ಕುಟುಂಬವು ಬಲಗೊಳ್ಳುತ್ತದೆ. ಮಾದಕ ವ್ಯಸನ ಆರ್ಥಿಕ ಭದ್ರತೆ
ಸಾಮಾಜಿಕ ಸುಧಾರಣೆ, ಉತ್ತಮ ಆರೋಗ್ಯ, ಜಾತಿ ಮತ ಧರ್ಮ ಭೇದ ತೊಲಗಿಸಿ ಬಲಿಷ್ಠ ಭಾರತ ಕಟ್ಟೋಣ. ಬಲಿಷ್ಠ ಭಾರತ ಕಟ್ಟೋಣ. ಬಲಿಷ್ಠ ಭಾರತ ಕಟ್ಟೋಣ. ಜ್ಞಾನದಿಂದಲೇ ಸುಜ್ಞಾನದಿಂದಲೇ ದೇಶಾಭಿವೃದ್ಧಿ ಸಾಧ್ಯ. ಜ್ಞಾನ ಸುಜ್ಞಾನದಿಂದಲೇ ದೇಶಾಭಿವೃದ್ಧಿ ಸಾಧ್ಯ. ಮರಳಿ ಬಾ ನಮ್ಮ ಚಿನ್ನದ ಹಕ್ಕಿ, ಮರಳಿ ಬಾ ನಮ್ಮ ಚಿನ್ನದ ಹಕ್ಕಿ, ಮರಳಿ ಬಾ ನಮ್ಮ ಚಿನ್ನದ ಹಕ್ಕಿ, ಮರಳಿ ಬಾ ನಮ್ಮ ಚಿನ್ನದ ಹಕ್ಕಿ. ದಾಸ್ಯವು ಇನ್ನು ನಮಗಿಲ್ಲ, ದುರುಳರಿಗಿಲ್ಲಿ ಉಳಿವಿಲ್ಲ. ದಾಸ್ಯವು ಇನ್ನು ನಮಗಿಲ್ಲ, ದುರುಳರಿಗಿಲ್ಲಿ ಉಳಿವಿಲ್ಲ. ದುಃಖದ ಸಮಯ ಮುಗಿದಿದೆ, ಮುರಿದ ಸಂಬಂಧ ಸೇರುತ್ತಿದೆ. ದುಃಖದ ಸಮಯ ಮುಗಿದಿದೆ, ಮುರಿದ ಸಂಬಂಧ ಸೇರುತ್ತಿದೆ. ಮರಳಿ ಬಾ ನಮ್ಮ ಚಿನ್ನದ ಹಕ್ಕಿ, ಮರಳಿ ಬಾ ನಮ್ಮ ಚಿನ್ನದ ಹಕ್ಕಿ. ಋಷಿ ಮುನಿಗಳು ಕಂಡ ಕನಸು ಭರತ ಭೂಮಿಯಲ್ಲಿ ಆಗಿದೆ ನನಸು. ಋಷಿ ಮುನಿಗಳು ಕಂಡ ಕನಸು ಭರತ ಭೂಮಿಯಲ್ಲಿ ಆಗಿದೆ ನನಸು. ಗಡಿಗಳ ಕಾವಲ ಕಾಯುವೆವು, ವೈರಿಯ ತಡೆದು ನಿಲ್ಲಿಸುವೆವು. ಗಡಿಗಳ ಕಾವಲ ಕಾಯುವೆವು, ವೈರಿಯ ತಡೆದು ನಿಲ್ಲಿಸುವೆವು. ಮರಳಿ ಬಾ ನಮ್ಮ ಚಿನ್ನದ ಹಕ್ಕಿ, ಮರಳಿ ಬಾ ನಮ್ಮ ಚಿನ್ನದ ಹಕ್ಕಿ, ಮರಳಿ ಬಾ ನಮ್ಮ ಚಿನ್ನದ ಹಕ್ಕಿ, ಮರಳಿ ಬಾ ನಮ್ಮ ಚಿನ್ನದ ಹಕ್ಕಿ. ಇನ್ನು ನಮ್ಮ ಭಾರತದ ಕೊಡುಗೆಗಳಾವುವು? ಕರೋನಾಗೆ ಔಷಧಿಯನ್ನು ಕಂಡುಹಿಡಿದು ಕೋಟ್ಯಾಂತರ ಜನರ ಜೀವವನ್ನು ಉಳಿಸಲಾಯಿತು. ಇಡೀ ಜಗತ್ತಿಗೆ ಔಷಧವನ್ನು ಉಚಿತವಾಗಿ ನೀಡಲಾಯಿತು. ನೀವು ಬದುಕಿ ಇತರರನ್ನು ಬದುಕಲು ಬಿಡಿ. ಇದೇ ವಸುದೈವ ಕುಟುಂಬಕಂ, ಇದೇ ವಸುದೈವ ಕುಟುಂಬಕಂ. ನಮ್ಮೊಳಗಿನ ಅಹಂ ತೊರೆದು ಇತರರನ್ನು ಸಮತಾಭಾವದಿಂದ ಕಾಣಬೇಕು. ದುಶ್ಚಟಗಳ ನಿವಾರಣೆಗೆ ಪಣ ತೊಡಬೇಕು. ದುಶ್ಚಟಗಳ ನಿವಾರಣೆಗೆ ಪಣ ತೊಡಬೇಕು. ವ್ಯಕ್ತಿ ಬಲಿಷ್ಠನಾದರೆ ಕುಟುಂಬ ಬಲಿಷ್ಠವಾಗುವುದು. ಕುಟುಂಬ ಬಲಿಷ್ಠವಾದರೆ ಸಮಾಜ ಬಲಿಷ್ಠವಾಗುವುದು. ಸಮಾಜ ಬಲಿಷ್ಠವಾದರೆ ದೇಶ ಬಲಿಷ್ಠವಾಗುವುದು. ಸಮಾಜ ಬಲಿಷ್ಠವಾದರೆ ದೇಶ ಬಲಿಷ್ಠವಾಗುವುದು. ಇದುವೇ ಮಹಾ ಉಪನಿಷತ್ತಿನಲ್ಲಿ ಹೇಳಲಾಗಿದೆ. ವಸುದೈವ ಕುಟುಂಬಕಂ, ವಸುದೈವ ಕುಟುಂಬಕಂ, ವಸುದೈವ ಕುಟುಂಬಕಂ. ಅಂದರೆ
ಈ ಭೂಮಿಯಲ್ಲೆಲ್ಲವೂ ಒಂದೇ ಕುಟುಂಬ. ಸಂಘಟನೆಯಿಂದ ಕಾರ್ಯಯೋಜನೆ ಮಾಡುತ್ತಿದ್ದರೂ ಬೋಧಿಸುವ ಜ್ಞಾನ ದೇಗುಲ ವಿಕ್ರಮಶೀಲ ವಿಶ್ವವಿದ್ಯಾನಿಲಯ ಅಲ್ಲಿತ್ತು. ಅಂತಹ ವಿದ್ವತ್ ಪೂರ್ಣ ವಿಶ್ವವಿದ್ಯಾಲಯ ಇದ್ದದ್ದು ನಮ್ಮ ಭಾರತದಲ್ಲಿ ಮಾತ್ರ. ಭಾರತ ದೇಶದ ಜಗತ್ತಿಗೆ ಒಂದು ದೊಡ್ಡ ಕೊಡುಗೆಯಾಗಿ ನಿಲ್ಲಲಿದೆ. ಇನ್ನು ನಾಟ್ಯಶಾಸ್ತ್ರ ಎಂದರೆ ಪಂಚಮ ವೇದ. ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ. ನಾಲ್ಕು ವೇದಗಳ ಸಮ್ಮಿಲನವೇ ಪಂಚಮ ವೇದ. ನಾಟ್ಯಶಾಸ್ತ್ರವೆಂದರೆ ಪಂಚಮ ವೇದ, ಪಂಚಮ ವೇದ, ಪಂಚಮ ವೇದ. ಚಿನ್ನದ ಹಕ್ಕಿಯ ಜೊತೆಗೆ ವಿಶ್ವನಾಯಕರಾಗುವೆವು. ವಿಶ್ವಗುರು ಭಾರತ, ವಿಶ್ವಗುರು ಭಾರತ, ವಿಶ್ವಗುರು ಭಾರತ. ಮರಳಿ ಬಾ ನಮ್ಮ ಚಿನ್ನದ ಹಕ್ಕಿ, ಮರಳಿ ಬಾ ನಮ್ಮ ಚಿನ್ನದ ಹಕ್ಕಿ, ಮರಳಿ ಬಾ ನಮ್ಮ ಚಿನ್ನದ ಹಕ್ಕಿ, ಮರಳಿ ಬಾ ನಮ್ಮ ಚಿನ್ನದ ಹಕ್ಕಿ. ದಾಸ್ಯವು ಇನ್ನು ನಮಗಿಲ್ಲ, ದುರುಳರಿಗಿಲ್ಲಿ ನೆಲೆಯಿಲ್ಲ. ದಾಸ್ಯವು ಇನ್ನು ನಮಗಿಲ್ಲ, ದುರುಳರಿಗಿಲ್ಲಿ ನೆಲೆಯಿಲ್ಲ. ದುಃಖದ ಸಮಯ ಮುಗಿದಿದೆ, ಮುರಿದ ಸಂಬಂಧ ಸೇರುತ್ತಿದೆ. ದುಃಖದ ಸಮಯ ಮುಗಿದಿದೆ, ಮುರಿದ ಸಂಬಂಧ ಸೇರುತ್ತಿದೆ. ಋಷಿ ಮುನಿಗಳು ಕಂಡ ಕನಸು ಭರತ ಭೂಮಿಯಲ್ಲಿ ಆಗಿದೆ ನನಸು. ಋಷಿ ಮುನಿಗಳು ಕಂಡ ಕನಸು ಭರತ ಭೂಮಿಯಲ್ಲಿ ಆಗಿದೆ ನನಸು. ಗಡಿಗಳ ಕಾವಲ ಕಾಯುವೆವು, ವೈರಿಯ ತಡೆದು ನಿಲ್ಲಿಸುವೆವು. ಗಡಿಗಳ ಕಾವಲು ಕಾಯುವೆವು, ವೈರಿಯ ತಡೆದು ನಿಲ್ಲಿಸುವೆವು. ಮರಳಿ ಬಾ ನಮ್ಮ ಚಿನ್ನದ ಹಕ್ಕಿ, ಮರಳಿ ಬಾ ನಮ್ಮ ಚಿನ್ನದ ಹಕ್ಕಿ. ನೃತ್ಯದ ಮೂಲಕ ಸಮಾಜಕ್ಕೆ ರಂಜನೆ, ರಂಜನೆಯ ಮೂಲಕ ಜ್ಞಾನ, ಆ ಜ್ಞಾನವೇ ಅರಿವಿನ ದೀಪ. ಮುಂದೊಂದು ದಿನ ಜಗವ ಬೆಳಗಲಿದೆ ಆ ದೀಪ, ಜಗವ ಬೆಳಗಲಿದೆ ಆ ದೀಪ, ಜಗವ ಬೆಳಗಲಿದೆ ಆ ದೀಪ. ಈ ಮೂಲಕ ದೇಶವು ಪ್ರಗತಿ ಪಥದಲ್ಲಿ ಸಾಗಲಿದೆ. ಜಗತ್ತನ್ನು ಕುಟುಂಬವಾಗಿಸುವ ಅಗ್ರ ಪಂಕ್ತಿಯಲ್ಲಿ ನಾವಿರುತ್ತೇವೆ. ದೇಶ ಸಂಪೂರ್ಣ ಸಾಕ್ಷರವಾಗಬೇಕು. ಸಮಾನ ಶಿಕ್ಷಣ ಎಲ್ಲರಿಗೂ ದೊರೆಯಬೇಕು. ಅಂತರ್ಗತ ಬೆಳವಣಿಗೆ ಉತ್ತೇಜಿಸಿ ಭಾರತೀಯರೆಲ್ಲರೂ ಸಬಲೀಕರಣಗೊಳ್ಳಬೇಕು. 21ನೇ ಶತಮಾನದ ಸವಾಲುಗಳಿಗೆ ನಾವು ಸಿದ್ಧರಾಗಿರಬೇಕು. ಅಗತ್ಯ ವಸ್ತುಗಳು ಇಲ್ಲಿಯೇ ತಯಾರಾಗಬೇಕು. ಆ ಮೂಲಕ ಎಲ್ಲರೂ ಅಭಿವೃದ್ಧಿ ಹೊಂದಬೇಕು, ಎಲ್ಲರೂ ಅಭಿವೃದ್ಧಿ ಹೊಂದಬೇಕು.
ದೀಂ ತದೀಂ 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 ತಿತಿಲ್ಲನ ತನದಿರ 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 ನಮ್ಮ ಕೆಲಸ ನಮ್ಮ ಕಲೆ ನಮ್ಮ ಸಹೃದಯತೆ ನಮ್ಮ ಕೆಲಸ ನಮ್ಮ ಕಲೆ ನಮ್ಮ ಸಹೃದಯತೆ ನಮ್ಮ ಸಾಮರ್ಥ್ಯ ನಮ್ಮೊಳಗಿನ ಶಕ್ತಿ ಎಲ್ಲವೂ ಅರಿತು ಬಾಳೋಣ ನಮ್ಮ ಸಾಮರ್ಥ್ಯ ನಮ್ಮೊಳಗಿನ ಶಕ್ತಿ ಎಲ್ಲವನರಿತು ಬಾಳೋಣ ದೀಂ ತದೀಂ 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 ದೀಂ 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 ತದೀಂ ದೀಂ ತದೀಂ ದೀಂ ತದೀಂ ನಿತಿಲ್ಲನ ತನದಿರ ದೀ